ಬಂದೇ ಬಿದ್ದು ಬಿಗ್ ಬಾಸ್ ಎಂಬ ಅಗ್ನಿ ಪರೀಕ್ಷೆಯ ದಿನ. ಜನಸಾಮಾನ್ಯರಿಗಾಗಿ ಬಿಗ್ ಬಾಸ್ ತಂಡ ಅಗ್ನಿ ಪರೀಕ್ಷೆ ಎಂಬ ಆಡಿಷನ್ನ ದಿನಾಂಕವನ್ನು ಘೋಷಣೆ ಮಾಡಿದೆ. ಇದರಲ್ಲಿ ಪಾಸ್ ಆದವರಿಗೆ ಮಾತ್ರ ತೆರೆಯಲಿದೆ ಬಿಗ್ ಬಾಸ್ ಎಂಬ ದೊಡ್ಡ ಮನೆಯ ಬಾಗಿಲು. ಹಾಗಾದ್ರೆ ಅಗ್ನಿ ಪರೀಕ್ಷೆಯ ತೆಗೆದುಕೊಳ್ಳುವ ಜಡ್ಜಸ್ ಯಾರಾಗಿರ್ಬೋದು, ಆಂಕರ್ ಯಾರಾಗಬಹುದು, ಅಗ್ನಿ ಪರೀಕ್ಷೆಯಲ್ಲಿ ಏನಿರಲಿದೆ, ಅಗ್ನಿ ಪರೀಕ್ಷೆಯ ಡೇಟ್ ಫಿಕ್ಸ್ ಆಗಿದೆ ಅಂದ್ರೆ ಬಿಗ್ ಬಾಸ್ ಶೋ ಶುರು ಆಗೋಕೆ ಕಾಲ ತುಂಬಾನೇ ಸನಿ ಇದೆ ಅಂದಂಗೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 13 ಯಾವಾಗ ಶುರು ಆಗಲಿದೆ ಅಂತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕನ್ನಡದಲ್ಲಿ ಬಿಗ್ ಬಾಸ್ ಎಂಬ ಅಗ್ನಿ ಪರೀಕ್ಷೆ ಶೋ ಶುರುವಾಗೋದು ಆಗಸ್ಟ್ 16 ಸಂಡೇ ಆಗಿರುತ್ತೆ. ಹಾಗಾಗಿ ಅವತ್ತು 9 ಗಂಟೆಗೆ ಶುರುವಾಗಲಿದೆ. ಸೋಮವಾರದಿಂದ ಶುಕ್ರವಾರ 9ವರೆಗೆ ಪ್ರಸಾರವಾಗುತ್ತೆ. ವೀಕ್ಷಕರೇ, ಅಗ್ನಿ ಪರೀಕ್ಷೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ನೋಡಿ, ಇದೇನು ಮೊದಲ ಬಾರಿಯಲ್ಲ ಅಗ್ನಿ ಪರೀಕ್ಷೆ ನಡೀತಾ ಇರೋದು. ಹೌದು, ಕನ್ನಡದಲ್ಲಿ ಮೊದಲ ಬಾರಿ. ಆದರೆ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿ ಆಗೋಕೆ ಅಗ್ನಿ ಪರೀಕ್ಷೆ ಎಂಬ ಕಾನ್ಸೆಪ್ಟ್ ಬಂದು ವರ್ಷವೇ ಆಗಿದೆ. ಆದರೆ ಅದು ತೆಲುಗು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ. ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ತೆಲುಗು ಬಿಗ್ ಬಾಸ್ ನಡೆಸೋದು ನಾಗಾರ್ಜುನ ಸರ್. ಆದರೆ ಅವರು ಅಗ್ನಿ ಪರೀಕ್ಷೆಗೆ ಯಾಂಕರಿಂಗ್ ಕೂಡ ಮಾಡಿರಲಿಲ್ಲ, ಜಡ್ಜ್ ಕೂಡ ಆಗಿರೋದಿಲ್ಲ. ಆದರೆ ಹಳೆಯ ಮಾಜಿ ಬಿಗ್ ಬಾಸ್ ತೆಲುಗುದ ಕಾರ್ಯಕ್ರಮದ ಘಟಾನುಘಟಿ ಸ್ಪರ್ಧಿಗಳೇ ಯಾಂಕರಿಂಗ್ ಮತ್ತು ಜಡ್ಜ್ಗಳಾಗಿ ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಹೌದು, ಯಾವಾಗ ಅಂದರೆ ಆಗಸ್ಟ್ 22ರಂದು ಬಿಗ್ ಬಾಸ್ನ ತೆಲುಗುದಲ್ಲಿ ಅಗ್ನಿ ಪರೀಕ್ಷೆ ನಡೆದಿದೆ. ಆದರೆ ಬಿಗ್ ಬಾಸ್ ಶೋ ಶುರು ಆಗಿದ್ದು ಸೆಪ್ಟೆಂಬರ್ 5, ಅಂದರೆ ಕೇವಲ 12 ದಿನಗಳ ಗ್ಯಾಪ್ನಲ್ಲಿಯೇ ಬಿಗ್ ಬಾಸ್ ಎಂಬ ಶೋ ಶುರುವಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಜನಸಾಮಾನ್ಯರನ್ನ ಆಯ್ಕೆ ಮಾಡೋಕ್ಕೆ ವಿಡಿಯೋನ ಕಳಿಸ್ತಾರೆ. ಅದರಲ್ಲಿ ಆಯ್ಕೆ ಮಾಡಿದ ಶಾರ್ಟ್ ಲಿಸ್ಟಿಂದ ಕೇವಲ 15 ಜನರನ್ನ ಮಾತ್ರ ಆಯ್ಕೆ ಮಾಡಿ ಬಿಗ್ ಬಾಸ್ ತೆಲುಗು ಶೋನಲ್ಲಿ 15ರಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾಗಿಸಿ ಅದರಲ್ಲಿ 5ರನ್ನ ಮಾತ್ರ ಬಿಗ್ ಬಾಸ್ ಎಂಬ ದೊಡ್ಡ ಮನೆಗೆ ಕಳಿಸಲಾಗಿದೆ. ಒಮ್ಮೆ ಇದನ್ನ ನೋಡಿದ್ರೆ ತಿಳಿತಾ ಇರೋ ವಿಷಯ ಏನಂತ ಗಮನಿಸೋಣ ಬನ್ನಿ. ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ, ಜಡ್ಜಸ್ ಯಾರು ಅಂತ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗಾದ್ರೆ ಈ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋಗೆ ಲೈಕ್ ಕೂಡ ಮಾಡಿ. ತೆಲುಗು ಅಗ್ನಿ ಪರೀಕ್ಷೆ ಶುರುವಾದ 12 ದಿನಗಳ ಗ್ಯಾಪ್ನಲ್ಲಿಯೇ ಬಿಗ್ ಬಾಸ್ ಎಂಬ ಶೋ ಶುರುವಾಗಿದೆ. ಹಾಗಾದರೆ ಕನ್ನಡದಲ್ಲಿ ಅಗ್ನಿ ಪರೀಕ್ಷೆ ಇರೋದು ಸ್ಟಾರ್ಟ್ ಆಗೋದು ಆಗಸ್ಟ್ 16ರಿಂದ. ಅಷ್ಟೇ ಅಲ್ಲ, ಕಲರ್ಸ್ ಕನ್ನಡದವರು ಮೊದಲು ತಿಳಿಸಿರೋ ಹಾಗೆ ಅವರೇ ಬಿಟ್ಟ 7 ಪ್ರೋಮೋಗಳನ್ನು ನೋಡಿದ್ರೆ ತಿಳಿಯೋ ವಿಷಯ ಈ ಬಾರಿ ಬೇಗನೆ ಆಟ ಶುರು ಆಗಲಿದೆ ಅಂತ. ಹಾಗಾಗಿ ಸೆಪ್ಟೆಂಬರ್ನ ಮೊದಲ ವಾರದಲ್ಲೇ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 13 ಶುರು ಆಗುತ್ತೆ. ಅಷ್ಟೇ ಅಲ್ಲ, ಅಗ್ನಿ ಪರೀಕ್ಷೆಯ ದಿನದ ಹಿಂದೆ ಅಥವಾ ಮುಂದೆನೆ ಯಾವಾಗ ಶೋನ ಗ್ರ್ಯಾಂಡ್ ಓಪನಿಂಗ್ ಅಂತ ಪ್ರೋಮೋ ಕೂಡ ಬಿಡುಗಡೆ ಆಗುವ ಚಾನ್ಸಸ್ ಇದಾವೆ. ಈ ತೆಲುಗು ಅಗ್ನಿ ಪರೀಕ್ಷೆಯನ್ನು ನೋಡಿದ್ರೆ ತಿಳಿತಾ ಇರೋ ವಿಷಯ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಇರೋದು ಡೌಟ್. ಸೊ ನಮ್ಮ ಹಳೆಯ ಘಟಾನುಘಟಿ ಸ್ಪರ್ಧಿಗಳೇ ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಆದ್ರೆ ಯಾರು ಆ ಮಾಜಿ ಸ್ಪರ್ಧಿಗಳು, ಯಾರು ಈ ಅಗ್ನಿ ಪರೀಕ್ಷೆ ಕಾರ್ಯಕ್ರಮ ನಡೆಸಿಕೊಳ್ಳೋದು ಅಂತ ತಿಳಿದುಕೊಳ್ಳೋದು ಕೂಡ ಮುಖ್ಯ ಅಲ್ವಾ. ನೋಡಿ, ಟಾಪ್ ಲಿಸ್ಟ್ ಅಲ್ಲಿರುವ ತುಂಬಾನೇ ವೈರಲ್ ಆಗ್ತಿರುವ ಮಾಜಿ ಸ್ಪರ್ಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ನೆನಪಿರ್ಲಿ, ಇವರ ಹೆಸರುಗಳನ್ನ ಎಲ್ಲಿ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಆದರೆ ತುಂಬಾನೇ ವೈರಲ್ ಆಗ್ತಿರುವ, ತುಂಬಾನೇ ಬೇಡಿಕೆಯಲ್ಲಿರುವಂಥ ಸ್ಪರ್ಧಿಗಳು ಇವರು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಗೆ ಬರಲೇಬೇಕು, ಬಂದ್ರೆ ಮಜಾನೇ ಬೇರೆ ಅಂತಿದ್ದಾರೆ ನಮ್ಮ ವೀಕ್ಷಕರು. ಹೌದು, ತಮ್ಮ ಹಾಸ್ಯದಿಂದ, ತಮ್ಮ ಮಾತುಗಳಿಂದ ಜನರ ಮನಸ್ಸನ್ನ ತಲುಪಿದ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಇವರು ಕೂಡ ಜಡ್ಜ್ ಆಗಿ ಬರ್ಬೋದು. ಗಿಲ್ಲಿ ಅವರು ಸೀಸನ್ 12ರಲ್ಲಿ ಹೇಗಿದ್ರು, ಹೇಗೆ ಟಕ್ಕರ್ ಕೊಡ್ತಾ ಇದ್ರು ಅಂತ ನಾವೆಲ್ಲರೂ ನೋಡಿದ್ದೀವಿ. ಅವರು ಒಂದೇ ಒಂದು ಹೊಸ ಶೈಲಿಯಿಂದ ಜನರ ಮನಸ್ಸನ್ನ ಗೆದ್ದು ಸೀಸನ್ 12ರ ವಿನ್ನರ್ ಆಗಿದ್ರು. ಇವರು ಜಡ್ಜ್ ಆಗಿ ಬರೋದು ನಿಮ್ಗೆ ಇಷ್ಟನಾ? ಬಂದ್ರೆ ಹೇಗಿರುತ್ತೆ ಅನ್ನೋದು ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ. ಇವರನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮತ್ತೆ ನೋಡೋಕೆ ಇಷ್ಟಪಡ್ತೀವಿ ಅಂತಿದ್ದಾರೆ ನಮ್ಮ ವೀಕ್ಷಕರು. ಯಾರು ಗೊತ್ತಾ? ಬಿಗ್ ಬಾಸ್ ಎಂಬ ದೊಡ್ಡ ಮನೆಯಲ್ಲಿ ಬಳೆ ಎಂಬ ಇತಿಹಾಸವನ್ನು ಸೃಷ್ಟಿ ಮಾಡಿದವರು. ಇಂಥ ಒಂದು ಸೀಸನ್ ಮತ್ತೆ ರಿಪೀಟ್ ಆಗೂ ಇಲ್ಲ, ಹಿಂದೆ ಕೂಡ ಆಗಿರಲಿಲ್ಲ. ಬಿಗ್ ಬಾಸ್ ಸೀಸನ್ 10ರ ಘಟಾನುಘಟಿ ಸ್ಪರ್ಧಿ ಸಂಗೀತಾ ಶೃಂಗೇರಿ. ಹೌದು, ಈ ಬಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಇವರು ಜಡ್ಜ್ ಆಗಲಿದ್ದಾರೆ ಎಂಬ ಸುದ್ದಿ ಇದೆ. ವಾವ್, ಒಮ್ಮೆ ನೆನೆಸ್ಕೊಂಡು ನೋಡಿ, ಸಂಗೀತಾ ಶೃಂಗೇರಿ ಅವರು ಬಿಗ್ ಬಾಸ್ ಸೀಸನ್ 10ರಲ್ಲಿ ಹೇಗಿದ್ರು ಅಂತ. ಇವರು ಬಂದ್ರೆ ಖಂಡಿತವಾಗ್ಲೂ ಈ ನಮ್ಮ ಸಾಮಾನ್ಯ ಜನರಿಗೆ, ಸ್ಪರ್ಧಿಯಾಗಿ ಹೋಗ್ತಿರೋರಿಗೆ ಅಗ್ನಿ ಪರೀಕ್ಷೆ ಆಗಿರುತ್ತೆ. ಇವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇನ್ನೊಬ್ರು ಕನ್ನಡ ಸಿನಿಮಾ ಇತಿಹಾಸದಲ್ಲಿ ದೊಡ್ಡ ಹೆಸರು ಮಾಡಿದಂತಹ ನಟಿ. ಇವರು ಬಿಗ್ ಬಾಸ್ ಸೀಸನ್ 3ರ ಟ್ರೋಫಿಯನ್ನ ಗೆದ್ದವರು. ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಒಬ್ಬರೇ ಮಹಿಳೆ ಇಲ್ಲಿವರೆಗೂ ವಿನ್ನರ್ ಆಗಿದ್ದು. ಅವರು ಬೇರೆ ಯಾರು ಅಲ್ಲ, ನಮ್ಮ ಶ್ರುತಿ ಮೇಡಮ್ ಅವರು. ಇವರು ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಬರ್ಬೋದು ಎಂಬ ಸುದ್ದಿ ಇದೆ. ಕಲರ್ಸ್ ಕನ್ನಡದಲ್ಲಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಜಡ್ಜ್ ಆಗಿ ಭಾಗವಹಿಸಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಇವರು ಕೂಡ ಬರಬಹುದು. ಇನ್ನೇನು ಕೆಲವೇ ದಿನ ಬಾಕಿ ಇದ್ದಾವೆ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಶುರುವಾಗೋದಕ್ಕೆ. ಎಲ್ಲರೂ ಕಾಯ್ತಿರುವಂತಹ ಸಮಯ ಬಂದೇ ಬಿಟ್ಟಿದೆ. ಕಾದು ನೋಡೋಣ ಯಾರು ಜಡ್ಜ್ ಆಗ್ಬಹುದು, ಅಲ್ಲಿ ಸ್ಪರ್ಧಿಗಳಾಗಿ ಯಾರು ಹೋಗ್ಬೋದು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.